ರಾಜ್ಯ ರಾಜಕೀಯದಲ್ಲಿ ಅದರಲ್ಲೂ ಕಾಂಗ್ರೆಸ್ ವಲಯದಲ್ಲಿ ನವೆಂಬರ್ ಕ್ರಾಂತಿಯ ಹಲ್ಚಲ್ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಅಧಿಕಾರ ಹಸ್ತಾಂತರವಾಗ್ಬಿಡುತ್ತೆ. ಯಾವ ಹಂತಕ್ಕೆ ಹೋಯ್ತು ಅಂದ್ರೆ ಡಿ ಕೆ ಶಿವಕುಮಾರ್ 21ನೇ ತಾರೀಕು ಪ್ರಮಾಣ ವಚನ ಸ್ವೀಕಾರ ಮಾಡ್ಬಿಡ್ತಾರೆ. 21 ತಪ್ಪಿದ್ರೆ 27 ಅಂತೆಲ್ಲ ಮಾತಾಡ್ತಾ ಇದ್ರಲ್ಲ, ಏನೋ ಸಮಥಿಂಗ್ ಇಸ್ ಫಿಶಿ ಅಂತ ಅನ್ನಿಸ್ತಾ ಇದೆ. ಈಗೇನೋ CM ಬಣದಿಂದ, ಸಿದ್ದರಾಮಯ್ಯನವರ ಬಣದಿಂದ 3 ಡೋಸ್ಗಳಿಗೆ ಭರ್ಜರಿ ಸಿದ್ಧತೆಯಾಗಿದೆಯಂತೆ. ನವೆಂಬರ್ 7, 13, 16ಕ್ಕೆ ಪೊಲಿಟಿಕಲ್ ಮೆಗಾ ಡೋಸ್. ಯಾರಿಗೆ? ವಿರೋಧಿ ಬಣದವರಿಗೆ. ಸಿದ್ದರಾಮಯ್ಯ ಕ್ಯಾಂಪ್ನಲ್ಲಿರ್ತಕ್ಕಂಥ ಬತ್ತಳಿಕೆ ಬ್ರಹ್ಮಾಸ್ತ್ರಗಳು ಬಿಡ್ತಾರಂತೆ ಈ 3 ದಿವಸ. ಅದೇನು ಅಂತ ನೋಡೋಣ. ಡೆಲ್ಲಿಗೆ ಹೋಗುವ ಮುನ್ನ ಬೆಂಗಳೂರಿನಲ್ಲಿ ಸಿದ್ದು ಆಪ್ತರು ಸಭೆಯನ್ನು ನಡೆಸ್ತಾರೆ ಅಂತ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಬಿಹಾರ್ ಎಲೆಕ್ಷನ್ ಎಲ್ಲ ಮುಗಿದ ಮೇಲೆ ನಾನು ಹೋಗ್ತೀನಿ, ಸಂಪುಟ ಪುನರ್ರಚನೆ ಮಾತಾಡ್ತೀನಿ ನಾನು ಅಂತೆಲ್ಲ ಹೇಳಿದ್ದಾರೆ. ಸೊ ಹಾಗಾಗಿ ಏನು ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಇವರು? ಯಾವ ಥರ ಡಿ ಕೆ ಶಿವಕುಮಾರ್ಗೆ ಟಕ್ಕರ್ ಕೊಡ್ತಾರಾ ಹಾಗಾದರೆ ನಿಜವಾಗ್ಲೂ ಕೂಡ? ಅಥವಾ ಡಿ ಕೆ ಶಿವಕುಮಾರೇ ಬೇರೆ ಏನಾದರೂ ಪೊಲಿಟಿಕಲ್ ಗೇಮ್ ಆಡ್ತಾರಾ? ಹೀಗೆಲ್ಲ ಇರಬೇಕಾದ್ರೆ ಏನು ಮಾಡ್ತಾರೆ ಅಂತಕ್ಕಂಥದ್ದು ಪ್ರಶ್ನೆ. ಸೊ 3 ಹಂತದ ಡೋಸೇಜ್ ಅಂತ ನಾವು ಹೇಳ್ತಾ ಇದ್ವಿ. ಹೆಂಗೆ ಡೋಸೇಜ್ ಇದು? ಹೆಂಗಿದು ಹೈಕಮಾಂಡ್ಗೆ ಬಿಸಿ ಮುಟ್ಟಿಸುತ್ತೆ, ಸಂದೇಶ ಕೊಡುತ್ತೆ? ಆ ಡೀಟೇಲ್ಸ್ ಕೊಡ್ತೀವಿ ನಾವು. CM ಆಪ್ತಕೂಟದ ಸಭೆಯ ರಹಸ್ಯ ಏನು? ಸಭೆ ರಹಸ್ಯವೋ ಅಥವಾ ಬಹಿರಂಗವೋ? ನವೆಂಬರ್ 13ನೇ ತಾರೀಕು ಆಪ್ತರಿಗೆ ಸಿದ್ದರಾಮಯ್ಯ ಅವರು ಡಿನ್ನರ್ ಪಾರ್ಟಿಯನ್ನು ಕೊಡ್ತಾ ಇದ್ದಾರೆ. ಸಭೆಯಲ್ಲಿ ಹೈಕಮಾಂಡ್ ಮುಂದಿಡಬೇಕಾದ ತಂತ್ರಗಾರಿಕೆಗಳ ಬಗ್ಗೆ ಸಹಜವಾಗಿ ಚರ್ಚೆ ಆಗುತ್ತೆ. ಇದಕ್ಕೂ ಮುನ್ನ ನವೆಂಬರ್ 7ನೇ ತಾರೀಕು ರಾಜಣ್ಣ ಅವ್ರ ಮನೆಯಲ್ಲಿ ಮಧ್ಯಾಹ್ನ ಊಟಕ್ಕೆ ಸೇರ್ತಾ ಇದ್ದಾರೆ. ತುಮಕೂರಿನಿಂದಲೇ ಪರೋಕ್ಷ ಮೆಸೇಜನ್ನು ಪಾಸ್ ಮಾಡುವಂತಹ ತಂತ್ರಗಾರಿಕೆಗಳು ಆಗತ್ತಂತೆ. ಹಾಗೆ ನವೆಂಬರ್ 16ಕ್ಕೆ ಡೆಲ್ಲಿಯಲ್ಲಿ ರಾಹುಲ್ ಗಾಂಧಿಯನ್ನ ಭೇಟಿ ಮಾಡುವುದು. ಇದು ಡೆಲ್ಲಿಯಲ್ಲಿ ಫೈನಲ್ ಡೋಸ್ ಅನ್ನುವಂತಹ ಮಾತು. ಹೈಕಮಾಂಡ್ಗೆ ಈ ಹಂತದ ಡೋಸೇಜ್ಗಳ ಮೂಲಕ ಅವರನ್ನು ಹಳಿಗೆ ತರ್ಬೋದು, ನಾವು ಹೇಳ್ದಂಗೆ ಕೇಳಬಹುದು ಅನ್ನುವಂಥ ಒಂದು ಅಂದಾಜಿದೆ. ಬಟ್ ಇದು ಹೈಕಮಾಂಡ್ ಗಮನಕ್ಕೂ ಬರುತ್ತೆ. ಲಾಸ್ಟ್ ಟೈಮ್ ಎಲ್ಲ ಡಿನ್ನರ್ ಮೀಟಿಂಗಿಗೆ ಸೇರ್ತೀವಿ ನಾವು ಅಂತ ಹೇಳಿ ಪರಮೇಶ್ವರ್ ಅವರು ಕೊನೆ ಕ್ಷಣದಲ್ಲಿ ಒಂದು ಪ್ರೆಸ್ ನೋಟನ್ನು ರಿಲೀಸ್ ಮಾಡಬೇಕಾಯಿತು. ಇಲ್ಲ, ಸುರ್ಜೇವಾಲಾ ಅವರು ಬೇಡ ಅಂದರು, ಹಿಂಗಾಗಿ ನಾವು ಮಾಡ್ತಿಲ್ಲ ಅಂತ. ಈ ಸಲ ಇಷ್ಟು ಹಂತದ ಇನ್ಸ್ಟಾಲ್ಮೆಂಟ್ಗಳ ಮೀಟಿಂಗ್ನಲ್ಲಿ ಯಾವುದಕ್ಕೆ ಬ್ರೇಕ್ ಬೀಳುತ್ತೆ ನೋಡೋಣ. ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾರೆ ಮಸೂದ್. ಎಷ್ಟು ಜನ ಈ ಡಿನ್ನರ್ ಮೀಟಿಂಗು, ಲಂಚ್ ಮೀಟಿಂಗು ಎಲ್ಲದಕ್ಕೂ ಸೇರ್ತಾರೆ ಅಂತ? ಎಷ್ಟು ಜನ ಶಾಸಕರು, ಎಷ್ಟು ಜನ ಸಚಿವರು ಇರ್ತಾರೆ ಅನ್ನೋದ್ರ ಮೇಲೆ ಬಲಾಬಲ ಮತ್ತು ಅಜೆಂಡಾಗಳ ತೀವ್ರತೆ ಚರ್ಚೆ ಆಗುತ್ತೆ. ಸೊ ಎಷ್ಟು ಮಮತಾ, ಕ್ರಾಂತಿ ಸಂದರ್ಭ ಇನ್ನೇನು ಬರ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ನಲ್ಲಿ ಚಟುವಟಿಕೆಗಳು ಒಂದು ರೀತಿಯಲ್ಲಿ ತೀವ್ರತೆ ಪಡೆದುಕೊಂಡಿದ್ದಾವೆ. ಮುಖ್ಯವಾಗಿ ಮುಖ್ಯಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳ ಬಣ ಏನಿದೆ ಪಟ್ಟುಗಳನ್ನು ತೀವ್ರಗೊಳಿಸಿರುವಂಥದ್ದು. ಈ 7ನೇ ತಾರೀಕು ತುಮಕೂರಿನಲ್ಲಿ ರಾಜಣ್ಣ ಅವರೇನು ಔತಣಕೂಟ ಕರೆದಿದ್ದಾರೆ, ಅಲ್ಲಿಂದಲೇ ಒಂದು ಸಂದೇಶ ರವಾನೆ ಮಾಡುವಂತಹ ಪ್ರಯತ್ನಗಳು ನಡೀತಾ ಇದ್ದಾವೆ. 7ನೇ ತಾರೀಕು ಮುಖ್ಯಮಂತ್ರಿಗಳನ್ನ, ಪರಮೇಶ್ವರ್ ಅವ್ರನ್ನ, ಕೆಲವು ಆಪ್ತರನ್ನ ರಾಜಣ್ಣ ಅವರು ಔತಣಕೂಟಕ್ಕೆ ಕರೆದಿದ್ದಾರೆ. ಈ ಹಿಂದೆ ಒಮ್ಮೆ ಮುಖ್ಯಮಂತ್ರಿಗಳು ಸಚಿವರಿಗೆ ಔತಣಕೂಟ ಕರೆದಿದ್ರು, ಅದು ಕೂಡ ಸಂಪುಟ ಪುನಾರಚನೆ ದಾಳ ಉಳಿಸುವ ನಿಟ್ಟಿನಲ್ಲಿ ಅನ್ನುವಂಥ ಚರ್ಚೆಗಳು ನಡೆದಿದ್ವು. ಆ ಬೆನ್ನಲ್ಲೇ 7ನೇ ತಾರೀಕು ಮತ್ತೊಂದು ಔತಣಕೂಟ ತುಮಕೂರಿನಲ್ಲಿ. ಆ ಮೂಲಕ ಒಂದು ಸಂದೇಶವನ್ನು ಹೈಕಮಾಂಡ್ಗೂ ಡಿ ಕೆ ಶಿವಕುಮಾರ್ಗೂ ರವಾನೆ ಮಾಡುವಂತಹ ಒಂದು ಪ್ರಯತ್ನ. ಅದಾದ ನಂತರ 13ನೇ ತಾರೀಕು ಆಪ್ತ ಸಚಿವರಿಗೂ ಕೂಡ ಮುಖ್ಯಮಂತ್ರಿಗಳು ಡಿನ್ನರ್ ಕರೆದಿದ್ದಾರೆ, ಔತಣಕೂಟ ರಾತ್ರಿ ಊಟಕ್ಕೆ ಕರೆದಿದ್ದಾರೆ ಅನ್ನುವಂತಹ ಚರ್ಚೆಗಳಿದ್ದಾವೆ. ಒಂದು ರೀತಿಯಲ್ಲಿ ಈ ಮೂಲಕ ತಮ್ಮ ಬಲವನ್ನು ವೃದ್ಧಿಸಿಕೊಳ್ಳುವಂಥದ್ದು, ಜೊತೆಗೆ ಹೈಕಮಾಂಡ್ಗೂ ಕೂಡ ಸಂದೇಶ ರವಾನೆ ಮಾಡುವಂಥದ್ದು. ಪುನಾರಚನೆ ದಾಳವನ್ನು ಬಹಳ ಪರಿಣಾಮಕಾರಿಯಾಗಿ ಮುಖ್ಯಮಂತ್ರಿಗಳು ಉರುಳಿಸ್ತಾ ಇದ್ದಾರೆ. ಅದು ಅಲ್ಲದೆ 15ನೇ ತಾರೀಕು ದೆಹಲಿಗೂ ಕೂಡ ಹೋಗ್ತಾ ಇದ್ದಾರೆ. 16ನೇ ತಾರೀಕು ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡ್ತಾರೆ. ಸಂಪುಟ ಪುನಾರಚನೆ ಆಗ್ಬೇಕನ್ನುವಂತಹ ಪಟ್ಟನ್ನ ಅಲ್ಲಿ ಇಡ್ತಾರೆ. ಒಟ್ಟಾರೆಯಾಗಿ ಶತಾಯಗತಾಯ ಮುಖ್ಯಮಂತ್ರಿ ಸ್ಥಾನದಲ್ಲಿ ತಾವೇ ಮುಂದುವರಿಯಬೇಕು, ಜೊತೆಗೆ ಪುನಾರಚನೆ ಕೂಡ ಆಗಬೇಕು, ಕ್ರಾಂತಿಗೆ ಅವಕಾಶ ಮಾಡಿಕೊಡಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಶತ ಪ್ರಯತ್ನಗಳನ್ನ ಮುಖ್ಯಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳ ಬಣ ಮಾಡ್ತಾ ಇರುವಂಥದ್ದು. ಆ ಹಿನ್ನೆಲೆಯಲ್ಲೇ ತುಮಕೂರಿನ ಔತಣಕೂಟ, 13ನೇ ತಾರೀಕಿನ ಮುಖ್ಯಮಂತ್ರಿಗಳ ಡಿನ್ನರು ಎಲ್ಲವೂ ಕೂಡ ಕುತೂಹಲ ಮೂಡಿಸಿದೆ.